ನಿಮ್ಮಪ್ಪ ನಿಮ್ಮಮ್ಮ ಮಾಡಿರೋ ಸಾಲನ ನಿಮ್ಮಪ್ಪ ಇಟ್ಕೊಂಡವ್ರ ಬಂದು ತೀರಿಸ್ತಾಳೇನ? ಹಂಗ್ ಮಾಡ್ಬೇಡ್ರಿ ಅಣ್ಣ, ಕೈ ಮುಗಿತಾನಣ್ಣ, ನಮ್ಮ ತಮ್ಮನ್ ಕಳ್ಸಿಕೊಡ್ರಣ, ಕಾಲ್ ಬೇಕಾದ್ರೆ ಬೀಳ್ತಾನಣ್ಣ. ಅಣ್ಣ ಈಗ ಸರ 1 ಲಕ್ಷ ಕೊಡ್ತೀನಿ ಅಂದ್ರಲ್ರಿ? ಹೌದಪ್ಪ, ನಮ್ದು ಅದು ಇರ್ತವಲ್ಲ ಸರ. ಇಲ್ಲಿ ಈ ಜಗತ್ತು ಹೆಂಗೈತಿ ಗೊತ್ತ? ಈ ಜಗತ್ನಾಗ ತಲೆ ಹೊಡಿಬೇಕು ಇಲ್ಲ ತಲೆ ಹಿಡಿಬೇಕು ಅಂದ್ರ ಅಷ್ಟ. ಈಗ ಎಷ್ಟ್ ದಿನ ಅಂತದ್ ಹಿಂಗ ಇರ್ತೀವ? ಇದು ಅಮಾಯಕರಿಗೆ ಕಾಲಲ್ಲ ಕಣ, ಇದು ಮುಂದೆ ಅಮಾಯಕನಾಗಿರ್ತೇನೆ. ಹತ್ತಿ ಬರ್ತಿದ್ದಲ್ಲ ಹುಡುಗಿ 10ರ ಬಸ್, ಬಂದು ಇಳಿಯತ್ತಿದ್ದಿ ಬ್ಯಾಡ್ಗೆ ಶಿವಾಜಿ ಕ್ರಾಸ. ಯಾರು ನೀನು? ನೀನಾ? ಹಾ, ನಾನೇ. ಮೊನ್ನೆನೇ ಹೇಳಿದ್ನಲ್ಲ ದುಡ್ಡು ಬೇಡ ಅಂತ. ಯಾವನೇ ಬೇಕಾ ನಿನ್ ದುಡ್ಡು? ತಗೊಳ್ಳೋ. ಸರಿ ಹೋಗು. ಯಾಕೆ ದುಡ್ಡು ಎಣಿಸ್ಕೊಳ್ಳಲ್ವಾ? ಇಲ್ಲಿ ಹೋಗು, ಇಲ್ಲಿ ಹೋಗು. ಸರಿ. ಮತ್ತೆ ಯಾಕೋ ಬಂದೆ? ನಾನೇನೋ ದುಡ್ಡು ಕೊಟ್ಟೆ, ಆದರೆ ನೀನೇನಾದರೂ ರಿಟರ್ನ್ ಕೊಡ್ಬೇಕಲ್ಲ. ಏನು ಬೇಕು ಕೊಡ್ತೀನಿ. ನನ್ನ ತಮ್ಮನ ಕೊಡೋ. ಹೇ ಅದೊಂದು ಬಿಟ್ಟು ಬೇರೆ ಏನಾದರೂ ಕೇಳು, ಕೊಟ್ಬಿಡ್ತೇನೆ. ನಿನ್ನ ಪ್ರಾಣ ಕೊಡೋ. ಬೇಡ, ಬಿಟ್ಬಿಡು. ಅವತ್ತು ನಾನು ಹಿಂಗೆ ತಾನೇ ನೀನು ಕೇಳಿದ್ದು. ಪಾಪ, ಏನೋ ತಪ್ಪು ಮಾಡಿದ್ದೆ ನನ್ನ ತಮ್ಮ. ಬೇಡ, ಬಿಟ್ಬಿಡು. ನೋಡು, ಇದೇ ಕೈಯಿಂದ ಎತ್ತಾಡ್ಸಿದ್ದೇನೋ ನನ್ನ ತಮ್ಮನ್ನ. ಆದ್ರೆ ನೀವು ಇದೇ ಕೈಯಿಂದ ಮಣ್ಣು ಹಾಕಂಗೆ ಮಾಡಿಬಿಟ್ರಲ್ಲೋ. ಚೆ ಇಷ್ಟು ಬೇಗ ಸಾಯಿಸಲ್ಲ ನಿನ್ನ. ಬೇಡ, ಬಿಟ್ಬಿಡು. ಬಿಟ್ಬಿಡು. ಕೇಳ್ತಾ ಇಲ್ಲ, ಜೋರಾಗಿ ಹೇಳೋ. ತಪ್ಪಾಯ್ತು, ಬಿಟ್ಬಿಡು. ಇವನು ಅವನು ಹೇಳಿದ್ದನೆ ಹೇಳ್ತೀಯಲ್ಲೋ. ಬೇಡ, ಬಿಟ್ಬಿಡು. ಬಿಟ್ಬಿಡು ನನ್ನ. ಬಿಟ್ಬಿಡ್ತೀನಿ. ನನ್ನ ತಮ್ಮನ ಕೊಡೋ. ಹೇಗೋ ಕೊಡೋಕ್ಕಾಗತ್ತೆ? ಸತ್ತೋಗಿದ್ದಾನಲ್ವ ಅವನು? ಹೌದಲ್ಲ, ಸತ್ತೋಗಿದ್ದಾನೆ. ಅದು ಹೇಗೆ ಕೊಡ್ತೀಯ? ಒಂದು ಕೆಲಸ ಮಾಡು, ನೀನು ಸತ್ತೋಗು. ಯಾರು?
ನಿಮ್ಮನ್ನು ಜನ ದೇವರು ಅಂತ ತಿಳ್ಕೊಂಡಿದ್ದಾರೆ. ಆದರೆ ನಿಮ್ಮಂಥ ಕೆಟ್ಟ ಹುಳುಗಳಿಂದ ವೃತ್ತಿಗೆ ಅವಮಾನ ಆಗ್ತಾಯಿದೆ. ಒಂದು ಕಾಲದಾಗ ಡಾಕ್ಟ್ರು ಅಂದ್ರೆ ಜನರ ಸೇವೆ ಮಾಡೋ ಭಾಗ್ಯ ಸಿಕ್ತಂತಂದು ಖುಷಿ ಪಡ್ತಾಯಿದ್ರು. ಆದರೆ ಈಗ ದುಡ್ಡು ಮಾಡ್ಬೇಕಂದ್ರೆ ಒಂದು ಡಾಕ್ಟ್ರ್ ಆಗ್ಬೇಕು, ಇಲ್ಲ ಡಾಕು ಆಗ್ಬೇಕು ಅಂತಾರೆ. ಡಾಕುಗಳ ಜೊತೆ ಹೆಂಗೋ ತಪ್ಪಿಸ್ಕೋಬೋದು, ಆದರೆ ನಿಮ್ಮಂಥ ಡಾಕ್ಟ್ರ್ ಕೈಯಲ್ಲಿ ತಪ್ಪಿಸ್ಕೊಳಕ್ಕಾಗಲ್ಲ. ಯಾಕೆ ಹೇಳು? ಡಾಕುಗಳು ಜೀವ ಕಣ್ಣು ಮುಂದೆ ಇಟ್ಕೊಂಡು ಆಟ ಆಡ್ತಾರೆ, ಆದರೆ ನಿಮ್ಮಂಥವ್ರು ಜೀವದ ಜೊತೆ ಆಟ ಆಡ್ತೀರ. ಹೆಂಗೆ ತಪ್ಪಿಸ್ಕೊಳಕ್ಕಾಗುತ್ತೆ? ದುಡ್ಡು ಮಾಡ್ಬೇಕಂದ್ರೆ ಬೇಕಾದಷ್ಟು ಬೇರೆ ಬೇರೆ ದಾರಿ ಇದಾವೆ. ನಿಮಗೆ ಯಾಕ್ರೋ ಬೇಕು ಇದೇ ದಾರಿ? ಆಸೆ ಇರಬೇಕು, ಆದರೆ ನಿನ್ನಷ್ಟು ಅತಿ ಆಸೆ ಇರಬಾರ್ದು. ಏನು ಅತಿ ಆಸೆನಾ? ಯಾರು ಹೊಡೆದಿದ್ದು? ನೀವೇನೋ ಕಳ್ತನ ಮಾಡಿದ್ರಿ, ಅದು ನಿಮ್ಮ ತಪ್ಪಲ್ಲ. ಯಾಕಂದ್ರೆ ನಿಮ್ಮ ಹೊಟ್ಟೆ ಪಾಡಿಗೋಸ್ಕರ ನೀವು ಕಳ್ತನ ಮಾಡಿದ್ರಿ. ಓಕೆ, ಆದ್ರೆ ಒಂದೇ ಒಂದು ನಿಮಿಷನಾದರೂ ಅವನ ಬಗ್ಗೆ ನೀವು ಯೋಚನೆ ಮಾಡಿದರೆ ಇವತ್ತು ನೀವು ಕಳ್ಳರಾಗ್ತಿರ್ಲಿಲ್ಲ. ನಮ್ದೇನು ತಪ್ಪಿಲ್ಲ, ಬಿಟ್ಬಿಡು. ಏನೋ ನಿಮ್ದೇನೋ ತಪ್ಪಿಲ್ವಾ? ಮತ್ತು ತಪ್ಪು ಯಾರು ನಿಮ್ಮ ಅಪ್ಪ ಮಾಡಿದಾನ? ಅವತ್ತೇನೋ ನಮ್ಮ ಪಾಡಿಗೆ ನಾವು ಹೊಂಟಿದ್ವಿ, ನಿನಗೆ ದುಡ್ಡು ಕೊಟ್ನಲ್ಲ ಅವನೇ ನಮಗೆ ಸುಪಾರಿ ಕೊಟ್ಟಿದ್ದ. ಅವನ ಕೆಲಸ ಏನೋ ನಾವು ಮಾಡಿಕೊಟ್ವಿ, ಅವ್ನು ಬರೀ ನಮ್ಗೆ 20,000 ಅಷ್ಟೇ ಕೊಟ್ಟ. ಇವಾಗಾದ್ರೂ ನಮ್ ಬಿಟ್ಬಿಡು, ನಮ್ದೇನು ತಪ್ಪಿಲ್ಲ. ಏನೋ ಬಿಟ್ಬಿಡ್ಬೇಕೇನೋ? ಈಗ ಹೇಳೋ ನೀನೇನು ಮಾಡ್ಬೇಕಂತ. ನೀನೇನು ಮಾಡೋದು ಬೇಡ, ನಾನೆಲ್ಲ ಮಾಡ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ನಿನಗೊಂದು ವಿಷಯ ಗೊತ್ತಾಗಬೇಕು. ಅವತ್ತು ನಿಂಗೆ ನಿನ್ನ ತಮ್ಮ ಹೇಗೆ ಇಂಪಾರ್ಟೆಂಟ್ ಆಗಿದ್ನೋ ಹಾಗೆ ನನಗೂ ನನ್ನ ಮಗಳು ಇಂಪಾರ್ಟೆಂಟ್ ಆಗಿದ್ಲು. ಯಾಕಂದರೆ ಅವತ್ತೊಂದು ದಿನ ನನಗೆ 5 ನಿಮಿಷ ಲೇಟ್ ಆಗುತ್ತೆ ಅಂತ ನನ್ನ ಮಗಳನ್ನ ಸ್ಕೂಲಿಗೆ ನನ್ನ ಹೆಂಡತಿ ಕರ್ಕೊಂಡು ಹೋಗ್ತಾಯಿದ್ಲು. ಆದರೆ ದುರ್ವಿಧಿ ಆಕ್ಸಿಡೆಂಟ್ ಆಗಿಬಿಡ್ತು. ಆ ಕ್ಷಣಕ್ಕೆ ನನ್ನ ಹೆಂಡತಿ ತನ್ನ ಪ್ರಾಣ ತ್ಯಾಗ ಮಾಡಿ ನನ್ನ ಮಗಳನ್ನೇನು ಉಳಿಸ್ಕೊಟ್ಲು. ಆದರೆ ನನ್ನ ಕೈಲಿ ನನ್ನ ಮಗಳು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಹಾಸ್ಪಿಟ್ಲಿಗೆ ಕಟ್ಟೋಕ್ಕೆ 15 ಲಕ್ಷ ಬೇಕಾಗಿತ್ತು, ಆದರೆ ಅದನ್ನ ತಗೊಂಡು ಅಷ್ಟರಲ್ಲಿ ಅವಳ ಪ್ರಾಣನೇ ಹೊರಟೋಗಿತ್ತು. ಇದೆಲ್ಲ ಆದಮೇಲೆ ಆ ದುಡ್ಡು ನಾನು ನಿನ್ಗೆ ಕೊಡ್ಬೇಕಂತ ನಿನ್ನ ಹತ್ರ ಬರ್ತಾಯಿದ್ದೆ. ಅಷ್ಟರಲ್ಲಿ ನಿನ್ನ ತಮ್ಮ ತೀರೋಗಿದೆ ಅಂತ ವಿಷಯ ಗೊತ್ತಾಯಿತು. ನೀನು ಬರೋದು 10 ನಿಮಿಷ ಮುಂಚೆ ಇದ್ದರೆ ಬದುಕ್ತಿದ್ದೇನೋ ಗೊತ್ತಿಲ್ಲ, ಆದರೆ ಈಗಾಗಲ್ಲ. ನನಗೂ ಇಷ್ಟ ತನಕ ನಿನ್ನ ಸಾಯಿಸ್ಬೇಕು ಅಂತಲೇ ಇತ್ತು, ಆದ್ರೆ ಮನಸ್ಸಾಗ್ತಾ ಇಲ್ಲ. ಬಿಟ್ಬಿಡ್ತೇನೆ, ಹೋಗು. ನೀನು ಬಿಟ್ಟರು ಆ ವಿಧಿ ನಾನು ಸುಮ್ಮನೆ ಬಿಡಲ್ಲ. ವಿಷಯ ತಗೊಂಡಿದ್ದೆ. ನಿನ್ನ ದುಡ್ಡು ನಿಮ್ಮ ಮನೆ ಹತ್ರ ಇಟ್ಟು ಬಂದಿದ್ದೀನಿ, ಮಿಕ್ಕಿದ್ದು ನಿನ್ನ ಫ್ರೆಂಡ್ ಕಡೆ ಇದೆ. ನನ್ನ ದೋಸ್ತನ ಕಡೆನಾ? ಯಾಕೆ? ನೀನು ತಿಳ್ಕೊಂಡಿರೋಷ್ಟು ನಿನ್ನ ಫ್ರೆಂಡ್ ಅಮಾಯಕ ಅಲ್ಲ. ಅವನದೊಂದು ದೊಡ್ಡ ಗ್ಯಾಂಗೇ ಇದೆ. ಮಕ್ಕಳು ಕಳ್ತನ ಮಾಡೋದು ಅದು ಇದು ಅದು ನನಗೆ ಗೊತ್ತಿಲ್ಲ, ಆದರೆ ನಿನ್ನ ದುಡ್ಡಲ್ಲಿ ಪಾಲು ಕೇಳಿದ್ದು ಅವನೇ, ನಿನ್ನ ತಮ್ಮ ಸಹಾಯ ಕಾಣನು ಅವನೇ. ಅವನಾ? ಅದೇ ಹೇಗೆ? ಅಣ್ಣ ಇಲ್ಲೊಂದು ಮಾಲ್ ಐತಣ್ಣ, ಆದರೆ ಇನ್ನೂ ಚಿಕ್ಕ ಹುಡುಗ ಅಣ್ಣ ಅವನು. ಚಿಕ್ಕ ಹುಡುಗನ? ಅಣ್ಣ ಬದ್ರಿ ತಾನಲ್ಲಿ? ಬದ್ರಿ ಇಲ್ಲಣ್ಣ. ಹಲೋ ಅಣ್ಣ ಹೇಳು. ಏಯ್ ಬದ್ರಿ, ಅಣ್ಣ ಒಂದ್ ಕೆಲ್ಸ ಆಗ್ಬೇಕಿತ್ತು. ಅದು ನೀನ್ ಬಾಯ್ ಬಿಟ್ಟು ಹೇಳ್ಬೇಕಣ್ಣ, ನಾನು ಮಾಡ್ಕೊಡ್ತೀನಿ ಬಿಡೋಣ. ಅವರೆಲ್ಲ ನಿನ್ನ ತಮ್ಮನ ಕರ್ಕೊಂಬರ್ಬೇಕಾದ್ರೆ ಅವನು ಕಾಲು ಜಾರಿ ಕೆಳಗಡೆ ಬಿದ್ದ. ಅಷ್ಟೇ ಗೊತ್ತಿರೋದು, ಬಂದಿದ್ದೇನು ಗೊತ್ತಿಲ್ಲ. ಬಾ ಬಾ ಬಾ, ನೀ ಬಂದ ಬರ್ತೀನಿ ಅನ್ನೋದು ಗೊತ್ತಿತ್ತು ನನಗೆ.
ಆದ್ರೆ ಇಷ್ಟು ಜಲ್ದಿ ಬರ್ತೀನಿ ಅಂತ ಗೊತ್ತಿದ್ದಲ್ಲ. ಇರ್ಲಿ ಬಾ ಬಾ ಕುಂದ್ರ ಬಾ. ಹೆಂಗೋ ಮನಸ್ಸು ಬಂತು ನಿಂಗೆ? ಮನ್ಸೆಲ್ಲ ಬರಲಿಲ್ಲ. ಟೈಮ್ ಅಂತ ಟೈಮ್, ಅದು ಟೈಮ್ ಬಂದಾಗ ಎಲ್ಲ ಆಗ್ಬೇಕಂತಾರಲ್ಲ, ಹಂಗಾತದೆ. ಹೌದು ಟೈಮ್ ಬಂದಾಗ ಎಲ್ಲ ಆಗುತ್ತೆ. ಯಾವಾಗ ನಿನ್ನ ಟೈಮ್ ಬಂತು ನೋಡು. ಟೈಮ್ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ನೀ ಮಾತ್ರ ಬಂದುಬಿಟ್ಟು